जानो पावन चरित नवभरिता गुणहरिता नवभरिता गुणहरिता शिव सुख श्री करि मुख सौख्यदाता लोकाधीश सलगुवे नमिपेವು ಶ್ರೀ ಪಾದವ ಕರುಣಿಸು ದೇವ ಬೇಡುವೆ ಪಾದವ ಕರುಣಿಸು ದೇವ ವರವನು ಕೊಡು ಇಬವ ವರವನು ಕೊಡು ಇಬವ ನಮಿಸುವೆ ನಿಮಗೆಯು ಶ್ರೀ ಕರಿಮುಖ ಸೌಖ್ಯದಾತ ಲೋಕಾಧೀಶ ಸಲಗುವೆ ನಮಿಪೆವು ಶ್ರೀ ಗೋವಿಂದ 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 ಹರ ಹರ ಮಹಾದೇವ್ ಜೈ 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 ಇಷ್ಟು ಶೋಭಾಯಮಾನವಾಗಿ ತೋರುತ್ತಿರುವ ಸಭಾ ಜನರಲ್ಲಿ ವಿಜ್ಞಾಪಿಸುವುದೇನೆಂದರೆ ಈ ದಿವಸ ನಾವುಗಳು ರಾಜ ವಿಕ್ರಮ ಅಥವಾ ಶನಿ ಪ್ರಭಾವ ಎಂಬತಕ್ಕಂತಹ ಸುಂದರವಾದ ಪೌರಾಣಿಕ ಭಕ್ತಿಪೂರ್ವಕ ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಆದ ಕಾರಣ ನಮ್ಮ ಕಲಾ ವೃಂದದಿಂದಾಗಲಿ ಅಥವಾ ವಾದ್ಯ ವೃಂದದವರಿಂದಾಗಲಿ ಯಾವುದೇ ಲೋಪದೋಷಗಳು ಕಂಡು ಬಂದರೆ ಹಂಸ ಕ್ಷೀರ ನ್ಯಾಯದಂತೆ, ಅಂದರೆ ಹಂಸ ಪಕ್ಷಿಗೆ ಯಾವ ರೀತಿಯಾಗಿ ಹಾಲು ಮತ್ತು ನೀರನ್ನು ಬೆರೆಸಿಟ್ಟರೆ ಯಾವ ಹಂಸ ಪಕ್ಷಿಯು ನೀರನ್ನೇ ಬೇರ್ಪಡಿಸಿ ಹಾಲನ್ನೇ ಪಾನ ಮಾಡುವುದು, ಅದರಂತೆ ನಮ್ಮ ತಂಡದವರಿಂದ ಯಾವುದೇ ಲೋಪದೋಷಗಳು ಕಂಡು ಬಂದರೂ ತಮ್ಮ ಪಾದಾರವಿಂದದಲ್ಲಿ ಇಟ್ಟುಕೊಂಡು ಮನ್ನಿಸಿ ಕಾಪಾಡಬೇಕೆಂದು ಬೇಡಿಕೊಳ್ಳುತ್ತೇನೆ. ಸಭಾ ಜನರೇ ಸಜ್ಜನರೇ, ಕಮಲ ವಿಲಾಸಗರ ಸದಾ ಸೋಸೇಲ ವಿಲೋಲ ಪರಿಪಾಕಿ ದೇವ ಕಮಲ ವಿಲಾಸಗರ ಸಭಾ ಜನರೇ ಸಜ್ಜನರೇ, ಕಮಲ ಸನಾಥ ಕಮಲೋಸಿ ದೇವ ಕಮಲಯ ಕಮಲೋಜಿ ದೇವ ಕಮಲಯ ಕಮಲೋಜಿ ದೇವ ಕಮಲಯ ಕಮಲೋಜಿ ದೇವ ತುಮನು ಮಕೋಟ ಸುಮನು ಮಕೋಟ ಅವಿಪಾಕಿ ದೇವ ಕಮಲ ವಿಲಾಸಗರ ಸದಾಗ ತೋಸೇಲ ವಿಲೋಲ ಪರಿಪಾಕಿ ದೇವ ಕಮಲ ವಿಲಾಸಗರ ಸಮಾಜನರೇ ಸಜ್ಜನರೇ, ಇನ್ನು ಕಾಲ ವಿಳಂಬವಾದ ಕಾರಣ ನಮ್ಮ ಕಲಾವಿದರನ್ನು ಎಚ್ಚರಿಸಲು ನಾನಿನ್ನು ಹೊರಡೆನು. ಸಭಾಜನರೇ ಸಜ್ಜನರೇ, ತಮ್ಮಲ್ಲಿ ಕರಮಗಿದು ಬೇಡಿಕೊಳ್ಳುವೆನು. ಮೂಡಲ ಗುಡಿಯಲ್ಲಿ ತಾರೆ ಮರದಡಿಯಲ್ಲಿ ಮೂಡಲ ಗುಡಿಯಲ್ಲಿ ತಾರೆ ಮರದಡಿಯಲ್ಲಿ ಒಡೆದು ಮೂಡಿರುವ ಸ್ವಾಮಿ ಮಯಕಾರ ಶನಿ ದೇವ ಒಡೆದು ಮೂಡಿರುವ ಸ್ವಾಮಿ ಮಯಕಾರ ಶನಿ ದೇವ ನಾನರಿಯೇ ನಿನ್ನ ಮಾಯ ದೇವ
ನಾನರಿಯೇ ನಿನ್ನ ಮಾಯ. ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶ್ರೀ ಶನಿದೇವ, ನಾನರಿಯೇ ನಿನ್ನ ಮಾಯ. ದೇವ ನಾನರಿಯೇ ನಿನ್ನ ಮಾಯ. ದೇವಾ ಸ್ವಾಮಿ ಶನಿದೇವ, ನಾರಾಯಣ ನಾರಾಯಣ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿತು ನಿನ್ನ ಬರು. ನಾರಾಯಣ ನಾರಾಯಣ. ಮಲ್ಲಿಗೆ ಹೂವಿನಂಗೆ ಚೆಲ್ಲಿ ನಿನ್ನ ಬರುಸೆ ಚಲ್ಲಾಟಗಾರ ಮಯಕಾರ ಶನಿದೇವ. ಚಲ್ಲಾಟಗಾರ ಮಯಕಾರ ಶನಿದೇವ, ನಾನರಿಯೇ ನಿನ್ನ ಮಾಯ. ದೇವ ನಾನರಿಯೇ ನಿನ್ನ ಮಾಯ. ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶ್ರೀ ಶನಿದೇವ, ನಾನರಿಯೇ ನಿನ್ನ ಮಾಯ. ದೇವ ನಾ ತಿಳಿಯೇ ನಿನ್ನ ಮಾಯ. ನಾರಾಯಣ ನಾರಾಯಣ. ಸಂಪಿಗೆ ಹೂವಿನಂಗೆ ಗುಂಪಾಯ್ತು ನಿನ್ನ ಬರು. ನಾರಾಯಣ. ಸಂಪಿಗೆ ಹೂವಿನಂಗೆ ಗುಂಪಾಯ್ತು ನಿನ್ನ ಬರುಸೆ ಸಂಪತ್ತುಗಾರ ಮಯಕಾರ ಶನಿದೇವ. ಸಂಪತ್ತುಗಾರ ಮಯಕಾರ ಶನಿದೇವ, ನಾನರಿಯೇ ನಿನ್ನ ಮಾಯ. ದೇವ ನಾ ತಿಳಿಯೇ ನಿನ್ನ ಮಾಯ. ಶರಣೋ ಶರಣಯ್ಯ ಶರಣೋ ಶರಣಯ್ಯ ಶ್ರೀ ಶನಿದೇವ, ನಾನರಿಯೇ ನಿನ್ನ ಮಾಯ. ದೇವ ನಾ ತಿಳಿಯೇ ನಿನ್ನ ಮಾಯ. ದೇವಾ ಸ್ವಾಮಿ ಶನಿದೇವ, ನಾರಾಯಣ ನಾರಾಯಣ. ಭೂಲೋಕದಲ್ಲಿ ಪರಮಾತ್ಮನ ಲೀಲೆಯು ಅತ್ಯದ್ಭುತವಾದದ್ದು ಸರಿ. ಅದು ಹೇಗೆಂದರೆ, ಛಾಯಾದೇವಿಯ ಗರ್ಭದಲ್ಲಿ ಶಿಶುವಾದ ಸರಿರಾಜನು ಜನನವಾದ ಕೂಡಲೇ ಛಾಯಾದೇವಿಯು ತನ್ನ ಪತಿಯಾದ ಸೂರ್ಯದೇವನಿಗೆ ಒಂದು ಲಿಖಿತ ಪತ್ರವನ್ನು ಕೊಟ್ಟು ಕಳಿಸಿದರು. ಆ ಲಿಖಿತವನ್ನು ನೋಡಿದ ಸೂರ್ಯದೇವನು ಪುತ್ರವಾತ್ಸಲ್ಯದಿಂದ ಗಂಡು ಮಗು ಜನನವಾಯಿತಲ್ಲ ಎಂದು 7 ಅಶ್ವಗಳ ರಥಾರೂಢ ಸಮೇತನಾಗಿ ಅರುಣನೆಂಬ ಸಾರಥಿಯನ್ನು ಕರೆದುಕೊಂಡು ನಡುನತ್ತಿಗೆ ಸರಿಯಾಗಿ ಒಂದು ನಾರಾಯಣ ನಾರಾಯಣ. ಇತ್ತ ಛಾಯಾದೇವಿಯು ತೊಟ್ಟಿಲಿನ ಮಗುವನ್ನು ತನ್ನ ತೊಡೆಯ ಮೇಲಿರಿಸಿಕೊಂಡಿದ್ದರು. ಮಗುವಾದ ಶನಿದೇವರ ದೃಷ್ಟಿಯು ತಂದೆಯಾದ ಸೂರ್ಯದೇವನ ಮೇಲೆ ಬೀಳಲು ತಂದೆಯಾದ ಸೂರ್ಯದೇವನಿಗೆ ಕುಷ್ಠ ರೋಗವು ಪ್ರಾಪ್ತವಾಯಿತು. 7 ಅಶ್ವಗಳ ನೇತ್ರಗಳು ಸಹ ಹಿಂಗೆ ಹೋದವು. ರಥವನ್ನು ನಡೆಸುವ ಅರುಣನ ಸಾರಥಿ ಕೈಕಾಲು ಹೋಗಿ ಎಳವಾದವು. ನಾರಾಯಣ ನಾರಾಯಣ. ಇತ್ತ ಛಾಯಾದೇವಿಯು ನನ್ನ ಪತಿಯಾದ ಸೂರ್ಯದೇವನಿಗೆ ಕುಷ್ಠರೋಗವು ಪ್ರಾಪ್ತವಾಯಿತಲ್ಲ ಎಂದು ಬಹಳ ದುಃಖವನ್ನು ಪಡುತ್ತಿರುವಾಗ ತಾಯಿಯನ್ನು ಕಮ್ಮನಿ ನೋಡಿದ ಸರಿರಾಜನು ತಕ್ಷಣ ಎಡಗಡೆಯಿಂದ ಬಲಗಡೆಗೆ ಉರುಕೊಂಡನು. ನಾರಾಯಣ ನಾರಾಯಣ.
ತಕ್ಷಣ ತಂದೆಯಾದ ಸೂರ್ಯದೇವನಿಗೆ ಕುಷ್ಠ ರೋಗವೇ ನಿವಾರಣೆಯಾಯಿತು. ಈ 7 ಅಶ್ವಗಳ ನೇತ್ರಗಳು ಸಹ ಬಂದವು. ಸಾರಥಿಗೆ ಹೋದ ಕೈಕಾಲುಗಳು ಸಹ ಬಂದವು. ಹಾ ಹಾ, ಬಾಲ್ಯದಲ್ಲಿಯೇ ವಿಚಿತ್ರ ಪುರುಷವ ನಮ್ಮ ಈಗಿರುವಾಗ ಈತನು ಮುಂದೆ ಹರಿ ಹರ ಬ್ರಹ್ಮಾದಿಗಳನ್ನೇ ಬಿಡತಕ್ಕವನಲ್ಲ. ಈ ವಿಚಾರವನ್ನು ನಾನು ಕೈಲಾಸಕ್ಕೆ ಹೋಗಿ ಪಾರ್ವತಿ ಪರಮೇಶ್ವರಿಗೆ ತಿಳಿಸುವನು. ನಾರಾಯಣ ನಾರಾಯಣ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸರಿ ಸಮತ ಮಗೆ ಯಾರಿಗರನುವರ. ನಾರಾಯಣ ನಾರಾಯಣ. ಸರಿ ಸಮತ ಮಗೆ ಯಾರಿಗರನುವರ. ಮೆರೆಯುತ್ತ ಬರದಿ ಅಪಜಯ ಪಡದ. ಮೆರೆಯುತ್ತ ಬರದಿ ಅಪಜಯ ಪಡದೆ. ನಾರದ ಮೋದವ ಬೀರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವನಳಿಸಿ. ನಾರಾಯಣ ನಾರಾಯಣ. ಡಾಂಬಿಕ ಜನರ ಡಂಬವನಳಿಸಿ. ಧಾರ್ಮಿಕ ಜನರ ಕೀರ್ತಿಯ ಮೆರೆಸಿ ನ್ಯಾಯದ ನೀತಿಯ ತೋರುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ. ಸತ್ಯ ಸ್ವರೂಪದ ದೀಪವ ಬೆಳಗಿಸಿ. ಸತ್ಯ ಸ್ವರೂಪದ ದೀಪವ ಬೆಳಗಿಸಿ. ನಿತ್ಯ ಭಾವದ ಜ್ಯೋತಿಯ ಬೆಳಗಿಸಿ. ಜ್ಯೋತಿಯ ಬೆಳಗಿಸಿ ಪ್ರೀತಿಯ ನಾಂದಿಯ ನಾಡುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಸಂಚಾರಿ ನಾನಾಗಿ ಕಾಣುವ ಜಗದೀಶ ನಾಡುವ ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ಜಗವೇ ನಾಟಕ ರಂಗ. ನಾರಾಯಣ ನಾರಾಯಣ.
ನಿಜ ಭಕ್ತಾದಿಗಳೇ, ನಿಮಗೆ ಮಂಗಳವಾಗಲಿ ಮೇಲಕ್ಕೇಳಿ. ಇಲ್ಲ ನಿಜ ಭಕ್ತಾದಿಗಳೇ, ಈ ದಿವಸ ನಮ್ಮ ಕೈಲಾಸವು ಇಷ್ಟು ಪ್ರಕಾಶಮಾನವಾಗಿ ಹೊಳೆಯಲು ಕಾರಣವೇನು? ದೇವದೇವನೇ ನಾರದಾ ಮುನಿಗಳು. ಏನು ನಾರದ ಮಹಾತ್ಮರು ಬರುತ್ತಿರುವರೆ? ಬರಲಿ ಬರಲಿ, ಬಹಳ ಸಂತೋಷ. ದೇವಾ ಸ್ವಾಮಿ ಶಂಕರ ನಾರಾಯಣ ನಾರಾಯಣ. ಕೈಲಾಸಪುರಕ್ಕೆ ಬಂದೆನ ಜಗದೀಶ್ವರನ ದರ್ಶನ ಕಂದೆನ. ಕೈಲಾಸಪುರಕ್ಕೆ ಬಂದೆನ ಜಗದೀಶ್ವರನ ದರ್ಶನ ಕಂದೆನ. ನಾರಾಯಣ ನಾರಾಯಣ. ದಕ್ಷನ ಮಗಳೆಂಬ ಈಕೆಯ ಕೈ ಹಿಡಿದು ಸ್ವೀಕರಿಸಿದೆ ಗೌರಿಯ. ದಕ್ಷನ ಮಗಳೆಂಬ ಈಕೆಯ ಕೈ ಹಿಡಿದು ಸ್ವೀಕರಿಸಿದೆ ಗೌರಿಯ. ಜಡೆಯ ಮೇಲೊತ್ತಿರುವೆ ಗಂಗೆಯ, ಇವರಿಬ್ಬರಿಗೂ ಕಲಿಸಿದೆ ದುರ್ಗೆಯ. ಜಡೆಯ ಮೇಲೊತ್ತಿರುವ ಗಂಗೆಯ, ಇವರಿಬ್ಬರಿಗೂ ಕಲಿಸಿದೆ ದುರ್ಗೆಯ. ಕೈಲಾಸಪುರಕ್ಕೆ ಬಂದೆನ ಜಗದೀಶ್ವರನ ದರ್ಶನ ಕಂದೆನ. ನಾರಾಯಣ ನಾರಾಯಣ. ಪರಮಾತ್ಮ ನಾರದ ನಾರದನ ಕುಟಿಲ ಉಪಾಯಕ್ಕೆ ಬಲಿಯಾದರು ನಂದೇ ಬೃಂದಿಯೋ. ನಾರದನ ಕುಟಿಲ ಉಪಾಯಕ್ಕೆ ಬಲಿಯಾದರು ನಂದೇ ಬೃಂದಿಯೋ. ಸನೇಶ್ವರನೆಂಬ ಬಿರುದಿಗೆ ಕಾರಣರಾದರು ಇವರು. ಸನೇಶ್ವರನೆಂಬ ಬಿರುದಿಗೆ ಕಾರಣರಾದರು ಇವರು. ಕೈಲಾಸಪುರಕ್ಕೆ ಬಂದೆನ ಜಗದೀಶ್ವರನ ದರ್ಶನ ಕಂದೆನ. ದೇವಾ ಸ್ವಾಮಿ ಶಂಕರ ನಾರಾಯಣ ನಾರಾಯಣ. ಜಗತ್ ಮಾತಾ ಪಿತೃಗಳಾದ ಪಾರ್ವತಿ ಪರಮೇಶ್ವರಿಗೆ ನಮೋ ನಮೋ. ನಾರದ ನಿನಗೆ ಮಂಗಳವಾಗಲಿ ಮೇಲಕ್ಕೇಳು. ಆಗಬಹುದು ನಾರದ ಪರಮಾತ್ಮ. ಪೀಠವನ್ನು ಅಲಂಕರಿಸು. ಆಗಬಹುದು ಪರಮಾತ್ಮ. ನಾರದ ಪರಮಾತ್ಮ ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರದ ಪರಮಾತ್ಮ ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರದ ಪರಮಾತ್ಮ ಯಾವ ಯಾವ ದೇಶದೊಳಗೆ ನಾರದ ಯಾವ ಯಾವ ದೇಶದೊಳಗೆ ಏನು ವಾರ್ತೆಯೋ. ಮೂರು ಲೋಕ ವನ್ನು ಚರಿಪ ನಾರದ ಮುನಿಯೇ. ನಾರದ ಮುನಿಯೇ. ನಾರದ ಮುನಿಯೇ.
ನಾರದ, ಜಗದೀಶ್ವರ, ಯಾವ ಯಾವ ಲೋಕದೊಳಗೆ ಏನು ವರ್ತಮಾನವಿರುವುದು ನನ್ನಲ್ಲಿ ಸಾಂಗವಾಗಿ ತಿಳಿಸುವನಾಗು ನಾರದ. ಪರಮಾತ್ಮ, ನಾರದ, ನಾನು ಒಂದು ವಿಚಾರ ಸಮಾಚಾರವನ್ನು ತಿಳಿಸಲು ನಿನ್ನ ಕೈಲಾಸ ಮಂದಿರಕ್ಕೆ ಬಂದಿರುವನು ಪರಮಾತ್ಮ. ಇಳೆಯೇ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ 9 ನವಗ್ರಹಗಳಿಗೂ ಆ ಭಾಸ್ಕರ ಪುತ್ರನಾದ ಶನಿರಾಜನು ಶುಭಾಶುಭ ಫಲವನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆತಿರುವನು ಪರಮಾತ್ಮ. ಆತನನ್ನು ಮೀರಿದವರು ಈ ನಿನ್ನ ಈ ಕೈಲಾಸದಲ್ಲೇ ಆಗಲಿ, ಆ ಸುರಲೋಕದಲ್ಲೇ ಆಗಲಿ, ಈ ಭೂಲೋಕದಲ್ಲೇ ಆಗಲಿ, ಬೇರೆ ಇನ್ಯಾರಿಲ್ಲ ಪರಮಾತ್ಮ. ಏನು ನಾರದ ಹೀಗೆ ಹೇಳುತ್ತಿರುವೆ? ಯಥಾ ಪಿತೃ ತಥಾಸ್ತು ಎಂಬಂತೆ ತಂದೆಯವರಾದ ಸೂರ್ಯನಿಗಿಂತಲೂ ಮೀರಿದವರೇ ಶನಿರಾಜನು. ಹೌದು ಪರಮಾತ್ಮ, ಆ ಪರಮಾತ್ಮನ ಮೇಯು ಬಹಳ ಅಪಾರವಾದದ್ದಲ್ಲವೇ ಪರಮಾತ್ಮ. ಹಾಗಾದರೆ ಈ ನನ್ನ 2 ಕಣ್ಣುಗಳಿಂದ ನೋಡುವ ತನಕ ನಿಮ್ಮ ಮಾತನ್ನು ನಂಬಲಾರ ನಾರದ. ಜಗದೀಶ್ವರ, ಕಾಲವು ಬಹಳ ವಿಳಂಬವಾಯಿತು. ತಮ್ಮ ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರುವೆನಲ್ಲ ಪರಮಾತ್ಮ. ನಾರದ, ನಿನಗೆ ಮಂಗಳವಾಗಲಿ, ಇನ್ನು ಹೋಗಿ ಬರುವನಾಗು. ನಾರಾಯಣ ನಾರಾಯಣ. ಹಾ ಹಾ, ನಾನು ಕೈಲಾಸಕ್ಕೆ ಬಂದ ಕಾರ್ಯವು ನನ್ನ ಕೈಗೂಡಿದಂತಾಯಿತು. ಮುಂದೆ ಆ ಪರಶಿವನ ಪಾಡು ಏನಾಗುವುದೋ ನಾನೇ ನೋಡುವೆನು. ನಾರಾಯಣ ನಾರಾಯಣ. ಇದು ಕೈಲಾಸವಾಸ ದೇವ, ಇದು ಕೈಲಾಸವಾಸ ದೇವ, ನನ್ನ ನಿನ್ನ ಜ್ಞಾನೇಶ ಮನದೋಳು ನಾ, ಇದು ಕೈಲಾಸವಾಸ ದೇವ ದೇವಾ. ನಾರಾಯಣ ನಾರಾಯಣ. ಪರಶಿವ ನಿನ್ನ ಚರಣದ ಸೇವೆ ನಿರುತದಿ ಪೂಜಿಪನ, ಪರಶಿವ ನಿನ್ನ ಚರಣದ ಸೇವೆ ನಿರುತದಿ ಪೂಜಿಪನ, ಭಗುತರ ಮನದ ಬಿಷ್ಟವ, ಭಗುತರ ಮನದ ಬಿಷ್ಟವ ಪರಿಗರಿಸು ನೀ, ಇದು ಕೈಲಾಸವಾಸ ದೇವ, ನಾನಿನ್ನ ಜ್ಞಾನಿ ಮನದೋಳು ನಾ, ಇದು ಕೈಲಾಸವಾಸ ದೇವ ದೇವ. ನಾರಾಯಣ ನಾರಾಯಣ. ಪಾರ್ವತಿ ರಮಣ ಸಸಿಶೇಖರಣ ಮನದೊಳು ಧ್ಯಾನಿಪನ, ಪಾರ್ವತಿ ರಮಣ ಸಸಿಶೇಖರಣ ಮನದೊಳು ಧ್ಯಾನಿಪನ, ತ್ರಿಮೂರ್ತಿಗಳೊಡನೆ ಕೈಲಾಸಾಧಿಪನೆ, ತ್ರಿಮೂರ್ತಿಗಳೊಡನೆ ಕೈಲಾಸಾಧಿಪನೆ, ಇದು ಕೈಲಾಸವಾಸ ದೇವ, ನಾನಿನ್ನ ಜ್ಞಾನಿ ಮನದೋಳು ನಾ, ಇದು ಕೈಲಾಸ, ಇದು ಕೈಲಾಸ, ಇದು ಕೈಲಾಸವಾಸ ದೇವ ದೇವಾ. ನಾರಾಯಣ ನಾರಾಯಣ. ಕಸ್ತೂರಿ ತಿಲಕವಚ್ಚುವೆ ನಾನು, ಕರ್ಪೂರದಾರತಿ ಬೆಳಗುವೆ ನಾನು, ಕಸ್ತೂರಿ ತಿಲಕವ ಹಚ್ಚುವೆ ನಾನು, ಕರ್ಪೂರದಾರತಿ ಬೆಳಗುವೆ ನಾನು, ಕೃಪೆಯ ತೋರೋ ಸರಿರಾಜ ನೀನು, ಪಾದವನ್ನೇ ಬೇಡುವೆ ನಾನು, ಕಸ್ತೂರಿ ತಿಲಕವ ಹಚ್ಚುವೆ ನಾನು. ಭಕ್ತರ ಕಾಯೋ ಸರ್ವೋತ್ತಮನೇ, ಭಕ್ತರಿಗೆಲ್ಲ ದೇವ
ನೆಲೆಸಿರುವವನೇ ತಾರೆ ಮರದಿ ನೆಲೆಸಿರುವವನೇ ಭಕ್ತರ ಮನವಾಗೆದವನೇ ಕಸ್ತೂರಿ ತಿಲಕವ ಹಚ್ಚುವೆ ನಾನು ಕರ್ಪೂರದಾರತಿ ಬೆಳಗುವೆ ನಾನು ಕೃಪೆಯ ತೋರೋ ಸನಿರಾಜ ನೀನು ಪಾದವನ್ನೇ ಬೇಡುವೆ ನಾನು ಕಸ್ತೂರಿ ತಿಲಕವ ಹಚ್ಚುವೆ ನಾನು ಶನಿದೇವರ ಪದ ಗೋವಿಂದೋ ಶನಿದೇವರ ಪದ ಗೋವಿಂದೋ ಶನಿದೇವರ ಪದ ಗೋವಿಂದೋ ಶನಿರಾಜ ನಿನಗೆ ಮಂಗಳವಾಗಲಿ ಮೇಳಕ್ಕೇಳು. ಶನಿರಾಜ ಎಂದು ಬಾರದ ನೀನು ಈ ದಿವಸ ನನ್ನ ಕೈಲಾಸಕ್ಕೆ ಬರಲು ಕಾರಣವೇನು ಶನಿರಾಜ? ಶನಿರಾಜ ಸತ್ಯವನ್ನು ಶನಿರಾಜನೇ ಆಗಿದ್ದ ಪಕ್ಷದಲ್ಲಿ ಈ ನಿಮ್ಮ ಕಣ್ಣನ್ನು ಕೈಬಿಡದೆ ಕಾಪಾಡಬೇಕೆಂದು ಹೇಳಿಕೊಳ್ಳುವ ಮಂಜುನಾಥ. ಶನಿರಾಜ ಕರಾಣವನ್ನು ಬೇಳೆಯ ಶನಿರಾಜನೇ ಕರಾಣವನ್ನು ಬೇಳೆಯ ಶನಿರಾಜ ನಮ್ಮ ಕ್ಷೇಮವು ಆಗಿರಲಿ ಧರ್ಮ ಸತ್ಯವನ್ನು ಧರ್ಮ ಕೀರ್ತಿಯನ್ನು ಈ ಸತಾಜ ಮೂರು ಲೋಕದಲ್ಲಿ ಯಾರೆತ್ತಿರುವಂತೆ ನಿಜ ಶನಿರಾಜನೇ ಆಗಿದ್ದ ಪಕ್ಷದಲ್ಲಿ ಈ ನಿಮ್ಮ ಕಂದನನ್ನು ಕೈ ಬಿಡದೆ ಕಾಪಾಡಬೇಕೆಂದು ಹೇಳಿಕೊಳ್ಳುವ ಆಗಬಹುದು ಶನಿರಾಜ. ಶನಿರಾಜ ಗಂಗಾಧರ ಕರಾಣವನ್ನು ಬೇಳೆಯ ಶನಿರಾಜನೇ ಕರಾಣವನ್ನು ಬೇಳೆಯ ಶನಿರಾಜನೇ ಮಂಜುನಾಥ
ಕರಾಣವನು ಪೇಳಯ ಶನಿರಾಜನೇ ಕರಾಣವನು ಪೇಳಯ ಶನಿರಾಜನೇ ನೀನು ಬಂದಿರುವಂತ ಪರ್ಯಾನು ಪೇಳಯ್ಯ ಶನಿರಾಜನೇ ನೀನು ಬಂದಿರುವಂತ ಪರ್ಯಾನು ಪೇಳಯ್ಯ ಕರಾಣವನು ಪೇಳಯ ಶನಿರಾಜನೇ ಕರಾಣವನು ಪೇಳಯ ನನ್ನಿಂದ ನಿನಗಿಂದು ಏನಾಗಬೇಕಯ್ಯ ಶನಿರಾಜನೇ ನನ್ನಿಂದ ನಿನಗಿಂದು ಏನಾಗಬೇಕಯ್ಯ ಕರಾಣವನು ಬೇಳೆಯ ಶನಿರಾಜನೇ ಕರಾಣವನು ಬೇಳೆಯ ಶನಿರಾಜ ಎಂದು ಬಾರದ ನೀನು ಈ ದಿವಸ ನನ್ನ ಕೈಲಾಸಕ್ಕೆ ಬರೋ ಕಾರಣವೇನು ಶನಿರಾಜ ಶನಿರಾಜ ಸಮಾನವಾದ ಕಾರ್ಯವು ಯಾವುದೂ ಇಲ್ಲ. ಜಯ ಮಂಜುನಾಥ. ನಿಜ ಶನಿರಾಜ ಆಗಿದ್ದ ಪಕ್ಷದಲ್ಲಿ ನಾನು ನಿಮ್ಮ ರಾಜ್ಯಕ್ಕೆ ಬರಬೇಕೆಂದು ನನ್ನ ಅಭಿಲಾಷ ಆಗಿರುವುದು. ವರವನ್ನು ದಯಪಾಲಿಸಿರಿ. ಏನು ಸರಿ ಜಾಜ ನೀವು ನನ್ನ ರಾಶಿಗೆ ಬರಬೇಕೆಂದಿರುವೆಯಾ ಹೌದು ಮಂಜುನಾಥ. ಹಾಗಾದರೆ ಸ್ವಲ್ಪ ಹೊತ್ತು ಆಲೋಚಿಸಿ ವರವನ್ನು ಕೊಡು ಶನಿರಾಜ ಹೌದು ಮಂಜುನಾಥ. ಮಂಜುನಾಥ. ಶನಿರಾಜ ಮಂಜುನಾಥ. ಶನಿರಾಜನೇ ಮಂಜುನಾಥ. ಹಾಗಾದರೆ ನಾಳೆ ಬೆಳಗ್ಗೆ 7 ಗಂಟೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವನಾಗು ಶನಿರಾಜ ಆಗಬಹುದು ಮಂಜುನಾಥ. ನನಗೆ ಅಪ್ಪಣೆ ಆದರೆ ನಾನಿನ್ನು ಹೋಗಿ ಬರುವುದು ಮಂಜುನಾಥ. ನಿನಗೆ ಮಂಗಳವಾಗಲಿ ಹೋಗಿ ಬರೋನಾಗು ಶನಿರಾಜ ಪಾರ್ವತಿ ಆ ಶನಿರಾಜನಿಗೆ ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿರುವನು. ಆತನ ಬರುವ ವೇಳೆ ಆಯ್ತು. ನೀನಿನ್ನು ಕೈಲಾಸಕ್ಕೆ ಹೊರಳಾಗು ಪಾರ್ವತಿ. ಪ್ರಾಣೇಶ್ವರ. ಪಾರ್ವತಿ ಬೇಡ 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 ಪ್ರಿಯನೇ ಬೇಡಿಕೊಂಡೆ ನಾನು ನಿಮ್ಮ ಪ್ರಾಣೇಶ್ವರ. ಪ್ರಾಣಕಾಂತ ಬೇಡ 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 ಪ್ರಿಯನೇ ಬೇಡಿಕೊಂಡೆ ನಿಮ್ಮ ಮಗದೀಯ ಮಾತ ಮೀರಿ ಮಗದೀಯ ಮಾತ ಮೀರಿ ಹೋಗೋದು ತರಾವೆ ನಿಮಗೆ ಹೋಗೋದು ತರಾವೆ ನಿಮಗೆ ಕಾಂತ 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 ಪ್ರಾಣೇಶ್ವರ. ಪಾರ್ವತಿ ಪಂಥವೇಕೆ ಎನ್ನೋಡು ಶಿವನೇ ಕಾಂತಾನು ಸಹಿಸಲಾರೆ. ಪಂಥವೇ ಎನ್ನೋಡು ಶಿವನೇ ಕಾಂತಾನು ಸಹಿಸಲಾರೆ. ಮಗದೀಯ ಮಾತ ಮೀರಿ ಮಗದೀಯ ಮಾತ ಮೀರಿ ಹೋಗೋದು ತರಾವೆ ನಿಮಗೆ ಕಾಂತ ಕಾಂತ ಕಾಂತ
ಪಾರ್ವತಿ ಪಾರ್ವತಿ ಇನ್ನು ಕಾಣುವ ಕಲ್ಲು ಗವಿಯಲ್ಲಿ ಆತ್ಮಲಿಂಗವಾಗಿ ಹಡೆದುಕೊಳ್ಳಬಾರದೆಂದೂ ಬೇಡಿಕೊಳ್ಳುವೆನು. ಪಾರ್ವತಿ ಆತನು ಬರುವ ವೇಳೆ ಆಯಿತು. ಆತನು ಬರುವಷ್ಟರಲ್ಲಿ ಇಲ್ಲಿ ಕಾಣುತ್ತಿರುವ ಕೈಲಾಸ ಪರ್ವತದ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಅಡವಿಕೊಳ್ಳುವನು. ಆತನು ಬಂದು ನನ್ನನ್ನು ಏನು ಮಾಡಿಕೊಳ್ಳುವನು ಅಯ್ಯೋ, ನಾನೇ ನೋಡುತ್ತೇನೆ. ಪಾರ್ವತಿ ನೀನು ಅಯ್ಯೋ. ಕೈಲಾಸಕ್ಕೆ ಹೊರಡೋಳಾಗು. ಅಯ್ಯೋ ಪ್ರಾಣೇಶ್ವರ, ಓಂ ಪರಮೇಶ ಕೈಲಾಸ ವಾಸ ಪಾಪ ವಿನಾಶ ಗಿರ್ಜಮೇಶ. ಓಂ ಪರಮೇಶ ಕೈಲಾಸ ರಾಸ ಪಾಪ ವಿನಾಶ ಗಿರ್ಜಮಯೇಶ ಶಂಕರ ಸಾಂಬ ಸದಾ ಶಿವನೇ ಶಿವನೇ. ಪಾರ್ವತಿ ಪ್ರಾಣೇಶ್ವರ, ನನ್ನ ಪರಾಧವ ಮನುಷ್ಯ ದೇವ ಬೇಡುವೆ ಪಾದವ ಸವಿಷಯ ದೇವ. ಪಾರ್ವತಿ ಪ್ರಾಣೇಶ್ವರ, ನನ್ನ ಪರಾಧವ ಸವಿಷಯ ದೇವ ಬೇಡುವೆ ಪಾದವ ಸವಿಷಯ ದೇವ. ಶಂಕರ ಸಾಂಬ ಸದಾ ಶಿವನೇ ಶಿವನೇ. ಪ್ರಾಣೇಶ್ವರ, ಪಾರ್ವತಿ. ಈಗಾರು ನನ್ನನ್ನು ಮಾತನ್ನು ಕೇಳಿರ? ಪಾರ್ವತಿ ಭೋಲಾ ಭೋಲಾ ನಾನೇ ಧನ್ಯನು ಭೋಲಾ 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 ನಾನೇ ಧನ್ಯನು ಭೋಲಾ ಭೋಲಾ. ಬಲಹರಿತಾಂಬನ ವರಚಿತ ಬರದಳು, ಬಲಹರಿತಾಂಬನ ವರಚಿತ ಬರದಳು. ಹೊಸಾದಿ ಹೋಗುವೆ ಚಲ್ಲೇಕೆ ಎನ್ನಳು ಭೋಲಾ ಭೋಲಾ ನಾನೇ ಧನ್ಯನು ಭೋಲಾ 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 ಭೋಲಾ. ಸಾಕ್ಷಾತ್ ಪರಶುವನು ನಾಳೆ ಬರುವಂತೆ ಯಾರವನು ಕೊಟ್ಟವನು ಏನು ಮಾಡಲಿ ಏನು ಮಾಡಲಿ ಏರಲಿ ಪರಶುವನ ರಾಶಿಗೆ ಹೋಗಲು ನನಗಿದೇ ಒಳ್ಳೆ ತಕ್ಕ ಸಮಯ. ನಾನು ಈಗಲೇ ಹೊರಡುವನು. ಜೈ ಕಲಿಮಾಯಿ. ವರವನ್ನು ಕೊಟ್ಟುದಕ್ಕೂ ನನ್ನ ಮನಸ್ಸಿನಲ್ಲಿ ಯಾಕೋ ಬೇಸರ ಉಂಟಾಗಿರ್ಬೋದು. ಯಾರು ನನ್ನನ್ನ ಮಾತನ್ನು ಕೇಳಿಯವರ? ಪಾರ್ವತಿ ಆತನಿಗೆ ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೆ ವರವನ್ನು ಕೊಟ್ಟಿದ್ದರು. ಇಷ್ಟು ತಡವಾದರೂ ಬರದಿಲ್ಲೋ ಕಾರಣವೇನು? ಇರಲಿ, ನಾನೆಲ್ಲೂ ಸ್ವಲ್ಪ ಹೊತ್ತು ಕುಳಿತು ಆಲೋಚಿಸಿ ನೋಡುವನು. ನೀನಿನ್ನು ಕೈಲಾಸಕ್ಕೆ ಹೊರಡಲಾಗು ನಾವು ಪಾರ್ವತಿ. ಅಪ್ಪಣೆ ಕೊಟ್ಟರೆ ನಾನು ಹೋಗಿ ಬರೆಯುವನು. ನಿನಗೆ ಮಂಗಳವಾಗಲಿ, ನೀನು ಹೋಗಿ ಬರೋಳಾಗು ಪಾರ್ವತಿ. ಆಗಬಹುದು ಪ್ರಾಣೇಶ್ವರ. ದೇವದೇವನೇ, ಸಕಲ ಜನಗಳಿಗೂ ಸೃಷ್ಟಿಕರ್ತನಾದ ಆ ಭಾಸ್ಕರ ಪುತ್ರನಾದ ಶನಿ ಪರಮಾತ್ಮನು ನಿಮಗಿಂತಲೂ ದೊಡ್ಡವರೆಂದು ತಿಳಿಯುವ ಬಗೆ ಹೇಗೆ? ಎಲೆ ನಿಜ ಭಕ್ತಾದಿಗಳೇ, ನೀವು ಕೇಳುತ್ತಿರುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡುತ್ತಿದ್ದೆ, ಆದರೆ ಅದಕ್ಕೀಗ ಸಮಯವಿಲ್ಲ. ಎಲೆ ವಿಕ್ರಮ ಬದ್ದನೆ, ದೇವಾದಿದೇವನೇ, ನೀನು ಮುಂದೆ ಉಜ್ಜನಿ ಕಲಿ ಅಲ್ಲಿ ರಾಜನಾಗಿ ಜನಿಸು. ಶಿವ ಶಿವ. ಎಲೆ ಸೌರಭ್ಯನೇ, ನೀನು ಆತನ ಮಂತ್ರಿಯಾಗಿ ಜನಿಸು. ಶಿವ ಶಿವ. ನೀವೀರ್ವರು
ರಾಜಮಂತ್ರಿಯಾಗಿ ಆಳುವಂತ ಕಾಲದಲ್ಲಿ ನಿಮ್ಮ ಪರಾಕ್ರಮವೂ ತಿಳಿಯುವುದು. ನಿಮಗೆ ಮಂಗಳವಾಗಲಿ, ನೀವಿನ್ನು ಹೋಗಿ ಬರುವವರಾಗಿ. ಆಗಬಹುದು ಪರಮಾತ್ಮನೇ. ಹಾ ಆ ಶನಿರಾಜನಿಗೆ ನಾಳೆ 7 ಗಂಟೆಗೆ ಸ್ವಲ್ಪ ತಡವಾಗಿ ನನ್ನ ರಾಶಿಗೆ ಬರುವಂತೂ ವರವನ್ನು ಕೊಟ್ಟಿರುವನು. ಆತನು ಬರುವಷ್ಟರಲ್ಲಿ ಆತನು ಬರುವ ವೇಳೆ ಆಯಿತು. ಇರಲಿ, ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಕುಳಿತು ಆಲೋಚಿಸಿ ನೋಡುವೆನು. ಶಿವನ ಶಂಕರನ ಪರಶಿವನ ಕಾಣನಯ್ಯ ಶಿವನ ಬರುವಂಗಾಯ್ತು. ನಾನು ಕೈಲಾಸ ಕಾಣನಯ್ಯ ಶಿವನ ಪರಶಿವನ ಶಂಕರನ ಕಾಣನಯ್ಯ ಶಿವನ ಕೈಲಾಸ ಬೆಟ್ಟು ಎಲ್ಲಿ ಬೋದನು, ಕೈಲಾಸ ಬೆಟ್ಟು ಎಲ್ಲಿ ಬೋದನು ಕಾಣನಯ್ಯ ಶಿವನ ಶಂಕರನ ಪರಶಿವನ ಕಾಣನಯ್ಯ ಶಿವನ. ಪಂಥವೇಕೆ ನಿನಗೆ ಹೆಣ್ಣೊಳು, ಪಂಥವೇಕೆ ನಿನಗೆ, ಪಂಥವೇಕೆ ನಿನಗೆ ಹೆಣ್ಣೊಳು, ಪಂಥವೇಕೆ ನಿನಗೆ. ಕಂತುವರ್ಣನ ಕಾಣನೆನುತ್ತಲೇ, ಕಂತುವರ್ಣನ ಕಾಣನೆನುತ್ತಲೇ ಕಾಣನಯ್ಯ ಶಿವನ ಶಂಕರನ ಪರಶಿವನ ಕಾಣನಯ್ಯ ಶಿವನ. ಸಾಕ್ಷಾತ್ ಪರಶುವನು ನಾಳೆ 7 ಗಂಟೆಗೆ ಬರುವಂತೆ ವರವನ್ನು ಕೊಟ್ಟು ಬರುವಷ್ಟರಲ್ಲಿ ಎಲ್ಲಿ ಕಾಣುತ್ತಿರುವ ಕೈಲಾಸದ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ನಡೆದಿರುವನಲ್ಲ, ಏನು ಮಾಡಲಿ, ಏನು ತಾನು ಮಾಡಲಿ, ಅದಕ್ಕಿಂತ ಬೇರುಂಟೆ ನನ್ನ ಮಹಿಮೆ. ಪರಶಿವನನ್ನು ಮತ್ತೊಂದು ಸಾರಿ ನಾನೇ ಬಂದು ನೋಡುವನು. ಜೈ ಕಲಿಮಾರು. ಶನಿರಾಜನೇ ಬಾಪು, ಶನಿರಾಜ ಬಾಪು. ಆಂಜನಾಥ, ನಾಳೆ ಬೆಳಗ್ಗೆ 7 ಗಂಟೆಗೆ ಸ್ವಲ್ಪ ತಡವಾಗಿ ಆಂಜನಾಥ, ಶನಿರಾಜ ಸಕಲ ಜನಗಳಿಗೆ ಸೃಷ್ಟಿಕರ್ತನಾದ ನೀವು ನಾಳೆ 7 ಗಂಟೆಗೆ ಬರುವಂತೆ ವರವನ್ನು ಕೊಟ್ಟು ನಾನು ಬರುವಷ್ಟರಲ್ಲಿ ಎಲ್ಲಿ ಕಾಣುತ್ತಿರುವ ಕೈಲಾಸದ ಪರ್ವತದ ಕಲ್ಲುಗಳಲ್ಲಿ ಆತ್ಮಲಿಂಗವಾಗಿ ಎಳೆದುಕೊಂಡಿರುವ ಮಂಜುನಾಥ, ಅದಕ್ಕಿಂತ ಬೇರುಂಟೆ ನನ್ನ ಮಹಿಮೆ ಮಂಜುನಾಥ. ಶನಿರಾಜ ಬಾಪು, ಬಾಪು ಶನಿರಾಜ ಬಾಪು. ಮೆಚ್ಚಿದ ನಿನ್ನೆ ಭಕ್ತಿಗೆ ಶನಿರಾಜನೇ, ಮೆಚ್ಚಿದ ನಿನ್ನೆ ಭಕ್ತಿಗೆ ಶನಿರಾಜನೇ, ಮೆಚ್ಚಿ ಬಂದಿರುವೆನು ನಿನ್ನ ಸತ್ಯ ಸಾಹಸಕ್ಕೆ ನಾ ಶನಿರಾಜನೇ. ಶನಿರಾಜ, ನನ್ನ ಮಹಿಮೆ ನಿನಗೆ ಗೊತ್ತಾಗಲೆಂದು, ನನ್ನ ಯಾವ ಮಹಿಮೆ ನಿನಗೆ ಗೊತ್ತಾಗಲೆಂದು ಈ ರೀತಿ ತಪವಂ ಗೈದ ಶನಿರಾಜನೇ. ಶನಿರಾಜನೇ ಬಾಪು, ಶನಿರಾಜ ಬಾಪು, ನೀನು ಮುಂದೆ ಉಜ್ಜಯನ ಕಲಿಯಲ್ಲಿ ಸಜ್ಜನರಿಗೆ ಈಶ್ವರನಾಗಿಯೂ ದುರ್ಜನರಿಗೆ ಶನಿಯಾಗಿಯೂ ಈ ಲೋಕದಲ್ಲಿ ಕೀರ್ತಿಯನ್ನು ಪಡ ಶನಿರಾಜ, ಕೀರ್ತಿಯನ್ನು ಪಡ ಶನಿರಾಜ. ನಿನಗೆ ಮಂಗಳವಾಗಲಿ, ಹೋಗಿ ಬರೋನಾಗು ಶನಿರಾಜ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ ಶಂಭೋ ಶಿವ ಶಂಭೋ ಶಂಭೋ ದೇವ ಶಂಭೋ ದೇವ. ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ ಶಂಭೋ
ಸುತಾರ ಶರಣರ ಭಯದೋರ ಶಿವ ಸುತಾರ ರಾಗವಿ ಗಂಭೀರ ರಾಗ ವಿಹಾರ ರಾಗವಿ ಗಂಭೀರ ರಾಗ ವಿಹಾರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ ಶಂಭೋ ಶಿವ ಶಂಭೋ ಶಂಭೋ ದೇವ ಕಾಮಿತ ವರದಾತ ಸುರಮುನಿಗೆ ಕಾಮಿತ ವರದಾತ ಸುರಮುನಿಗೆ ಕಾಮಿತ ವರದಾತ ಸುರಮುನಿಗೆ ಕಾಮಿತ ವರದಾತ ಸುರಮುನಿಗೆ ರಾಗವಿ ಗಂಭೀರ ರಾಗ ವಿಹಾರ ರಾಗವಿ ಗಂಭೀರ ರಾಗ ವಿಹಾರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ 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 ಮಹಾದೇವ ಶಂಭೋ ಮಹಾದೇವ ಅಷ್ಟೊತ್ತಿಗೆ ಬಾಲಕರಿಗೂ ಶ್ರೇಷ್ಠವಾದ ನವಗ್ರಹಗಳಿಗೂ ನಾನೇ ಹೆಚ್ಚು ಈ ಭೂಮಿಯಲ್ಲಿ ನನಗಿಂತಲೂ ಮಿಗಿಲಾದವರು ಯಾರು ತಾನೇ ಇರುವರು ಇರಲಿ ಅನೇಕ ಮಹಾಸಭೆಯನ್ನು ನೋಡಿದ್ದಾಯಿತು. ಆ ದೇವೇಂದ್ರನ ಸಭೆ ಮಾತ್ರ ಉಳಿದಿರುವುದು. ಅಲ್ಲಿಗೆ ಹೋಗಿ ಅಲ್ಲಿನ ವಿಚಾರವನ್ನು ಸ್ವಲ್ಪ ಮಟ್ಟಿಗೆ ತಿಳಿಬರುತ್ತೇನೆ. ಶಂಭೋ ಮಹಾದೇವ ಶಂಭೋ ಮಹಾದೇವ ಕಾಮಿತ ವರದಾತ ಶುರಮುನಿಗೀತ ಕಾಮಿತ ವರದಾತ ಶುರಮುನಿಗೀತ ರಾಗವಿ ಗಂಭೀರ ರಾಗ ವಿಹಾರ ರಾಗವಿ ಗಂಭೀರ ರಾಗ ವಿಹಾರ ಶಂಭೋ ಮಹಾದೇವ ಸದಾ ಶಿವ ಶಂಭೋ ಮಹಾದೇವ ಶಂಭೋ ಶಂಭೋ ಶಿವ ಶಂಭೋ ಶಂಭೋ ಮಹಾದೇವ ಶಂಭೋ ಮಹಾದೇವ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಗೋವಿಂದ ಗೌರಿ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕರುಣಾಸಾಗರ ಕಮಲಾನಾಯಕ ಕರುಣಾಸಾಗರ ಕಮಲಾನಾಯಕ ಕನಕ
ದಾರಿ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ನಾರಾಯಣ ನಾರಾಯಣ ಕಾಳಿಂಗ ಮಾರ್ದನ ಕಂಸ ವಿಸರ್ಜನ ಕಾಳಿಂಗ ಮಾರ್ದನ ಕಂಸ ವಿಸರ್ಜನ ಕುವಲಯ ದಳ ನಿಲಯ ಗೋಪಾಲ ಕುವಲಯ ದಳ ನಿಲಯ ಗೋಪಾಲ ಕೃಷ್ಣ ಮುಕುಂದ ಮುರಾರಿ ಜಯ ಕೃಷ್ಣ ಮುಕುಂದ ಮುರಾರಿ ಜಯ ಗೋವಿಂದ ಗೋವಿಂದ ಗೌರಿ ಕೃಷ್ಣ ಮುಕುಂದ ಮುರಾರಿ ಕೃಷ್ಣ ಮುಕುಂದ ಉಪಕಾರಕ್ಕೆ ಉಪ್ಪಿನಕಾಯಿ ಅಪಕಾರಕ್ಕೆ ಹೆಣ್ಣುಮೆಣಸಿನಕಾಯಿ ಎಂಬಂತೆ ನಾರದನೆಂಬ ಮಾತು ನಡೆಯದೆ ಹೋದರೆ ಈ ಭೂಲೋಕದಲ್ಲಿ ವ್ಯರ್ಥವಾದಂತೆ ಸರಿ. ಹೀಗಿರುವಲ್ಲಿ ನಮ್ಮ ವಿದ್ಯಾಗುರುಗಳಾದ ಬೃಹಸ್ಪತಾಚಾರ್ಯರು ನನಗೆ ಸರಿ ಸಮನಾದವರು ಈ ಧರಣಿಯಲ್ಲಿ ಯಾರಿಲ್ಲವೆಂದು ಗುರುಗಳು ಬಹಳ ದುರಾಂಕಾರದಿಂದ ಮಹೇಂದ್ರ ಆಸ್ಥಾನಕ್ಕೆ ಹೋಗುತ್ತಿರುವರು. ಗುರುಗಳ ದುರಾಂಕಾರವನ್ನು ತಗ್ಗಿಸಲು ನನಗೆ ಒಳ್ಳೆ ತಕ್ಕ ಉಪಾಯ. ನಾನು ಕೂಡ ಮಹೇಂದ್ರ ಆಸ್ಥಾನಕ್ಕೆ ಹೋಗುವೆನು. ನಾರಾಯಣನ ನಾರಾಯಣ ದೇವಾ ನಾರಾಯಣ ದೇವಾ ನಾರದ ಸನ್ಮುಖ ತುಬೋಲಯ ನಾರದ ಸನ್ಮುಖ ತುಬೋಲಯ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ನಾರಾಯಣ ಕಲಿಮುಖದಾತ ನೀನೆನಿಸಿ ಕಲಿಯುಗದಲ್ಲೇ ನೀನೆಲೆಸಿ ಕಲಿಮುಖದಾತನು ನೀನೆನಿಸಿ ಕಲಿಯುಗದಲ್ಲೇ ನೀನೆಲೆಸಿ ಬಂದ ಭಕ್ತರ ರಕ್ಷಿಸು ದೇವ ಬಂದ ಭಕ್ತರ ರಕ್ಷಿಸು ದೇವ ನಾರಾಯಣ ದೇವ ನಾರಾಯಣ ದೇವ ನಾರದ ಸನ್ಮುಖ ತುಬೋಲಯ ನಾರದ ಸನ್ಮುಖ ತುಬೋಲಯ ನಾರಾಯಣ ದೇವ ನಾರಾಯಣ ದೇವ ನಾರಾಯಣ ನಾರಾಯಣ ಕರಿಮುಖದಾತನು ನೀನೆನಿಸಿ ಕಲಿಯುಗದಲ್ಲೇ ನೀನೆಲೆಸಿ ಕರಿಮುಖದಾತನು ನೀನೆನಿಸಿ ಕಲಿಯುಗದಲ್ಲೇ ನೀನೆಲೆಸಿ ಬಂದ ಭಕ್ತರ ರಕ್ಷಿಸು ದೇವ ಬಂದ ಭಕ್ತರ ರಕ್ಷಿಸು ದೇವ ನಾರಾಯಣ ದೇವ
ನಾರದ ಸನ್ಮುಖ ಸುಬೋಧಯ ನಾರಾಯಣ ದೇವಾ ನಾರಾಯಣ ದೇವಾ ನಾರಾಯಣ ಅಗ್ನಿದೇವ ಮಹೇಂದ್ರ ಯಮಧರ್ಮರಾಜರೇ ಮಹೇಂದ್ರ ಕ್ಷೇಮವೇ ನೈ ಅಗ್ನಿಶೇಖರನೆ ಕ್ಷೇಮವೇ ನೈ ಅಗ್ನಿಶೇಖರನೆ ಕ್ರಮವಾಗಿ ಬೇಳೆ ಕ್ಷೇಮವೇ ನೈ ಅಗ್ನಿಶೇಖರನೆ ಅಗ್ನಿದೇವ ಮಹೇಂದ್ರ ದೇವ ಬಹುಸುರ ಎಲ್ಲರೀಗ ಸೋಮ ಚಂದ್ರಜಿಂದಲಿಕರೆ ಅಗ್ನಿದೇವ ಮಹೇಂದ್ರ ದೇವ ಬಹುಸುರ ಎಲ್ಲರೀಗ ಸೋಮ ಚಂದ್ರಜಿಂದಲಿಕರೆ ಮತ್ತೆ ಯಮಗೆ ಮಿತ್ರರಿಕರೆ ಅಗ್ನಿದೇವ ಮಹೇಂದ್ರ ಮಹತ್ತೆಯ ಮಗೆ ಮಿತ್ರರಿಕರೆ ಕ್ಷೇಮವೇ ನೈ ಅಗ್ನಿಶೇಖರನೆ ಕ್ರಮವಾಗಿ ಬೇಳೆ ಕ್ಷೇಮವೇ ನೈ ಅಗ್ನಿಶೇಖರನೆ ಅಗ್ನಿದೇವ ಮಹೇಂದ್ರ ಧರಣಿ ಪಾಲಕ ಎಲ್ಲರಿಗ ದೈವ ಭಕ್ತಿಯಿಂದಲಿಕರೆ ಅಗ್ನಿದೇವ ಮಹೇಂದ್ರ ಧರಣಿ ಪಾಲಕ ಎಲ್ಲರಿಗ ದೈವ ಭಕ್ತಿಯಿಂದಲಿಕರೆ ಮತ್ತೆ ಅವರು ಯಾಗ ಮಾಲ್ಪರೆ ಅಗ್ನಿದೇವ ಮಹೇಂದ್ರ ಅವರು ಯಾಗ ಮಾಲ್ಪರೆ ಕ್ಷೇಮವೇ ನೈ ಅಗ್ನಿಶೇಖರನೆ ಕ್ರಮವಾಗಿ ಬೇಳೆ ಕ್ಷೇಮವೇ ನೈ ಅಗ್ನಿಶೇಖರನೆ ಅಗ್ನಿದೇವ ಮಹೇಂದ್ರ ನಮ್ಮ ದೇವಲೋಕದಲ್ಲಿ ಕಾಮಧೇನ ಕಲ್ಪವೃಕ್ಷ ಗಜ ತುರುಗ ಪತಾಕಿಗಳು ಅಲ್ಲದೆ ವರವೇದ ಪಾಠಕರು ಸಹ ಸುಕ್ಷೇಮದಿಂದಿಹರೆ ಅದು ಅಲ್ಲದೆ ನಮ್ಮ ಸುರ ಶತ್ರುಗಳೆಲ್ಲರೂ ನಮಗೆ ಕೊಡಬೇಕಾದ ಕಪ್ಪ ಕಾಣಿಕೆಗಳನ್ನು ಆಯ ಕಾಲಕ್ಕೆ ಸರಿಯಾಗಿ ತಂದು ಒಪ್ಪಿಸುತ್ತಿರುವರು ಅಥವಾ ಮಿತಿ ಮೀರಿ ನಡೆಯುತ್ತಿರುವರು ಆ ವಿಚಾರವನ್ನು ತಿಳಿಸುವನಾಗು ಅಗ್ನಿದೇವ ತಿಳಿಸುವೆನು ಮಹೇಂದ್ರ ಲಾಲಿಸು ಲಾಲಿಸು ಸುರಪತಿ ಪೇಳುವ ಸುಮತಿ ಲಾಲಿಸು ಸುರಪತಿ ಪೇಳುವ ಸುಮತಿ ಲೀಲೆ ಹಿಂದಲಿ ರಾಜ್ಯದ ಪರ್ಯ ಲಾಲಿಸು ಸುರಪತಿ ಪೇಳುವ ಸುಮತಿ ಲೀಲೆ ಹಿಂದಲಿ ರಾಜ್ಯದ ಪರ್ಯ ಹರನರ ಪರಿಸುವ ಮೆರೆಯುತ್ತ ಬರದಳು ಹರನರ ಪರಿಸುವ ಮೆರೆಯುತ್ತ ಬರದಳು ಸುರ ಸುರ ಸಿರಿಗಳ ತೆರೆದಿಡುವೆನು ನಾವು ಸುರ ಸುರ ಸಿರಿಗಳ ತೆರೆದಿಡುವೆನು ನಾವು ಹರೇಂದ್ರನಾಗಲಿ ಸುರೇಂದ್ರನಾಗಲಿ ಹರೇಂದ್ರನಾಗಲಿ ಸುರೇಂದ್ರನಾಗಲಿ ಹರಿಸುವೆ ನಿಮ್ಮಯ ಕೀರ್ತಿಗಳ ಹರಿಸುವೆ ನಿಮ್ಮಯ ಕೀರ್ತಿಗಳ ಹರಿಸುವೆ ನಿಮ್ಮಯ ಕೀರ್ತಿಗಳ ಮಹೇಂದ್ರ ಅಗ್ನಿದೇವ ನಿಮ್ಮ ಆಶೀರ್ವಾದದಿಂದ ನಮ್ಮ ಸುರಲೋಕದಲ್ಲಿ ಖಜ ತುರುಗ ಹಾಕಿಗಳು ಸಹ ಅಲ್ಲದೆ ವರ ವೇದ ಪಾಠಕರು ಸಹ ಸೌಖ್ಯದಿಂದಿರುವರು ಅದು ಸಹ ಅಲ್ಲದೆ ಹಾಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಆಯ ಕಾಲಕ್ಕೆ ತಂದೊಪ್ಪಿಸುತ್ತಿರೋರು ಮತ್ತೇನಪ್ಪಣೆ ಮಹೇಂದ್ರ ಬಲ ಬಲ ಅಗ್ನಿದೇವ ನಿಮ್ಮ ಸಾಹಸಕ್ಕೆ ನಾನು ಮೆಚ್ಚಿದೆನು ನಿಮ್ಮ ಪೀಠದಲ್ಲಿ ನೀವು ಮಂಡಿಸುವರಾಗಿ ಯಮಧರ್ಮರಾಜರೇ ಬೇಳೆ ಯಮಧರ್ಮರಾಜರೇ ನಮ ಸೈನ್ಯದ ರೀತಿಯ ಬೇಳೆ ಯಮಧರ್ಮರಾಜರೇ
ಯಮಧರ್ಮರಾಜರೇ ನಮ ಸೈನ್ಯದ ರೀತಿಯ ವೇಳೆ ಯಮಧರ್ಮರಾಜರೇ ದುರದಳು ಶೌರ್ಯವ ಶತ್ರುಗಳೊಡನೆ ದುರದಳು ಶೌರ್ಯವ ಶತ್ರುಗಳೊಡನೆ ದುರದಳು ಶೌರ್ಯವ ಶತ್ರುಗಳೊಡನೆ ದುರದಳು ಶೌರ್ಯವ ಶತ್ರುಗಳೊಡನೆ ವೈರವ ಮೀರಿತಿರುವರೆ ವೇಳೆ ಯಮಧರ್ಮರಾಜನೇ ನಮ ಸೈನ್ಯದ ರೀತಿಯ ವೇಳೆ ಯಮಧರ್ಮರಾಜರೇ ನಮ್ಮ ಸೈನ್ಯದ ಬಲ ಅಬಲಗಳನ್ನು ಯಾವ ರೀತಿಯಿಂದ ಹೆಟ್ಟಿರುವಿರಿ ಆ ವಿಚಾರವನ್ನು ಸಾಂಗೋಪಾಂಗವಾಗಿ ತಿಳಿಸುವರಾಗಿ ದುರುಳ ದೈತ್ಯನು ಜಯಿಸಿ ಯಮಧರ್ಮರಾಜರೇ ತಿಳಿಸುವರಾಗಿ ದುರುಳ ದೈತ್ಯನು ಜಯಿಸಿ ದುರತೀರರೆಂದು ಕೀರ್ತಿಯ ತಾಳುತ್ತೇ ಹರಿಯರಾಜರಿಂ ಪ್ರೇತನಾಗಿ ಮಹೇಂದ್ರ ಯಮಧರ್ಮರಾಜರೇ ಹರಿಯರಾಜರಿಂ ಪ್ರೇತನಾಗಿ ಈ ಸುರರಿಗೊಡೆಯನಾಗಿ ಹೋಲಿಪ ನಿನಗ್ಯಾರು ಸಾಟಿಯೇ ಮಹೇಂದ್ರ ಯಮಧರ್ಮರಾಜರೇ ತಿಳಿಸುವರಾಗಿ ಪಟ ಕೆಡುಕರ ಪಿಡಿಯುತ್ತೇನೋರ್ ಕೊಡ್ಡಿ ದಿಕ್ಕುತ್ತೆ ಮಹೇಂದ್ರ ಪಟ ಪಟ ಕೆಡುಕರ ಪಿಡಿಯುತ್ತೇನೋರ್ ಕೊಡ್ಡಿ ದಿಕ್ಕುತ್ತೆ ಪಾಪವನೆಸಗಿದ ಪಾಪಿಗಳ ಮೋಸವನೆಸಗಿದ ದ್ರೋಹಿಗಳ ಪಾಪವನೆಸಗಿದ ಪಾಪಿಗಳ ಮೋಸವನೆಸಗಿದ ದ್ರೋಹಿಗಳ ಶಿಕ್ಷಿಸಿ ಮರ್ದಿಸಿ ಶಕ್ತಿಯ ತಗ್ಗಿಸಿ ಶಿಕ್ಷಿಸಿ ತಗ್ಗಿಸಿ ಮರ್ದಿಯ ಮರ್ಜಿಸಿ ತಗ ತಗ ಕೆಡುಕರ ಪಿಡಿಯುತ್ತೇನೋ ಕಠಿ ದಿಕ್ಕುತ್ತೆ ತಗ ತಗ ಕೆಡುಕರ ಪಿಡಿಯುತ್ತೇನೋ ಕಠಿ ದಿಕ್ಕುತ್ತೆ ಪರಶ್ರೀ ಭಂಗವಟೈದವರ ಪರಶಿವ ಮೂರ್ತಿಯ ಮರೆತವರ ಮಹೇಂದ್ರ ಯಮಧರ್ಮರಾಜರೇ ಪರಶ್ರೀ ಭಂಗವಟೈದವರ ಪರಶಿವ ಮೂರ್ತಿಯ ಮರೆತವರ ವಾಸವ ಜೀವಿ ಮಾನವ ಕೋಟಿಯ ವಾಸವ ಜೀವಿ ಮಾನವ ಕೋಟಿ ಸಕಾತಕ ಕೆಡುಕರ ಪಿಡಿತನೋ ಕೋಟಿ ದಿಕ್ಕುತ್ತೆ ಕೋಟಿ ದಿಕ್ಕುತ್ತೆ ಪಟ ಪಟ ಕೆಡುಕರ ಪಿಡಿತನೋ ಕೋಟಿ ದಿಕ್ಕುತ್ತೆ ಕೋಟಿ ದಿಕ್ಕುತ್ತೆ ಕೋಟಿ ದಿಕ್ಕುತ್ತೆ ಮಹೇಂದ್ರ ಯಮಧರ್ಮರಾಜರೇ ನಿನ್ನ ಸಹಾಯದಿಂದಲೂ ಶಂಕರ ಅನುಗ್ರಹದಿಂದಲೂ ಭೂಲೋಕದಲ್ಲಿ ಪಾಪಿಗಳನ್ನು ಸೆಳೆತಂದು ರವರವನ್ನೇ ನರಕಕ್ಕೆ ತರುತ್ತಿರುವನು ಸತ್ಯವಂತರನ್ನು ಅವರವರ ಯೋಗ್ಯಾನುಸಾರವಾಗಿ ವೈಕುಂಠ ಕೈಲಾಸ ಸತ್ಯಲೋಕಕ್ಕೆ ಕಳಿಸುತ್ತಿರುವನು ಮತ್ತೇನ ಮಹೇಂದ್ರ ಬಲ ಬಲ ಯಮಧರ್ಮರಾಜರೇ ನಿಮ್ಮ ಶೌರ್ಯಕ್ಕೆ ನಾನು ಮೆಚ್ಚಿದೆನು ನಿಮ್ಮ ಪೀಠದಲ್ಲಿ ನೀವು ಮಂಡಿಸುವರಾಗಿ ಅಪ್ಪಣ ಮಹೇಂದ್ರ ಅಗ್ನಿದೇವ ಯಮಧರ್ಮರಾಜರೇ ಜಬಲ ಶೌರ್ಯ ಮೆರೆ ಯೌವ ಯಮಗೆ ಸಮಾನರಾರಿಕರ ದರೆಯೊಳಗೆ ಸುರರೊಳಗೆ ಅಗ್ನಿದೇವ ಯಮಧರ್ಮರಾಜರೇ ಜಬಲ ಶೌರ್ಯ ಮೆರೆ ಯೌವ ಯಮಗೆ ಸಮಾನರಾರಿಕರ ದರೆಯೊಳಗೆ ಸುರರೊಳಗೆ ರಸರು ಯಮಗೆ ಸಾಟಿಯೇ ಅಗ್ನಿದೇವ ರಸರು ಯಮಗೆ ಸಾಟಿಯೇ ತ್ರಿಭುವನದೊಳಗೆ ಮುದುಗೆ ಮೆರವೆ ತ್ರಿಭುವನದೊಳಗೆ ಮುದುಗೆ ಮೆರವೆ ಜಬಲ ಶೌರ್ಯದ ಮೆರೆ ಯೌವ ಯಮಗೆ ಸಮಾನರಾರಿಕರ ದರೆಯೊಳಗೆ ಸುರರೊಳಗೆ ಅಗ್ನಿದೇವ ವೀರ
ಧೀರರು ನಾವೇ ಧೀರರು ನಾವೇ ಯಮಧರ್ಮರಾಜರೇ ಧೀರರು ನಾವೇ ಧೀರರು ನಾವೇ ದಾರುಣಿಯೊಳಗೆ ಸೂರರ ಕಾಣೆ ದಾರುಣಿಯೊಳಗೆ ಸೂರರ ಕಾಣೆ ಭುಜ ಬಲ್ಲ ಸೌರ್ಯದ ಮೆರೆಯವ ಯಮಗೆ ಸಮಾನರಾರಿಗರ ದರೆಯೊಳಗೆ ನರರೊಳಗೆ ಭಜ ಬಲ ಭಜ ಬಲ ಭಜ ಬಲ ಸೌರ್ಯದ ಮೆರೆಯವ ಯಮಗೆ ಸಮಾನರಾರಿಗರ ದರೆಯೊಳಗೆ ನರರೊಳಗೆ ಬಲ ಬಲ ಅಗ್ನಿದೇವ ನಿಮ್ಮಂತಹ ಅಸಹಾಯಕ ಸೂರರು ನಮ್ಮ ದೇವಲೋಕದಲ್ಲಿ ಇರಬೇಕಾದರೆ ನನಗೆ ತರ ಒಂದು ಕೊರೆತಗಳು ನಿಮ್ಮ ಪೀಠದಲ್ಲಿ ದೇವ ಮಂಡಿಸುವರಾಗಿ ಏನು ನಾರದ ಪೂಜ್ಯರಾದ ಗುರುಗಳು ಬರುತ್ತಿರುವರೆ ಬರಲಿ ಬಹಳ ಸಂತೋಷ ಪವರಾಜ ಪವಚರಣ ಪವರಾಜ ಪವಚರಣ ಪವಚರಣ ಶಂಭೋ ಶಿವಚರಣ ದೇವ ಶಂಭೋ ದೇವ ಶಂಭೋ ದೇವ ಪವಚರಣ ಶಂಭೋ ಶಿವಚರಣ ದೇವ ಪವರಾಜ ಪವಚರಣ 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 ಕೈಲಾಸ ವೈಕುಂಠ ಗಂಗಾಧರ ಕೈಲಾಸ ಗಣನಾಥ ಗಂಗಾಧರ ಗಿರಿಜೇಶ ಸಾಗೋಲ ಪರಮೇಶ್ವರ ಗಿರಿಜೇಶ ಪರಮೇಶ ಶಿವಶಂಕರ ಪವರಾಜ ಪವಚರಣ 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 ಶಂಭೋ ಮಹಾದೇವ ಶಂಭೋ ಮಹಾದೇವ ಗುರುಗಳ ಪಾದಕ್ಕೆ ವಂದಿಸುವೆನು ಮಹೇಂದ್ರ ನಿಮ್ಮೆಲ್ಲರಿಗೂ ಮಂಗಳವಾಗಲಿ ಮೇಲೆ ಕೇಳುವರಾಗಿ ವಂದಿಸುವೆನು ಗುರುದೇವ ವಂದಿಸುವೆನು ಗುರುದೇವ ವಂದಿಸುವೆನು ಗುರುದೇವ ನಿಮ್ಮಯ ಪಾದ ಪದ್ಮಗಳಿಗೆ ನಾಂ ವಂದಿಸುವೆನು ಗುರುದೇವ ಗುರುದೇವ ಮಹೇಂದ್ರ ಪರಮ ಗುರುವೆ ನಿಮ್ಮ ದಯಾದಿದಲ್ ಜ್ಞಾನ ಪರಮ ಗುರುವೆ ಗುರುದೇವ ಪರಮ ಗುರುವೆ ನಿಮ್ಮ ದಯಾದಿದಲ್ ಜ್ಞಾನ ಪರಮ ಗುರುವೆ ಧನ್ಯನಾದನು ಮಾನ್ಯನಾದನ ಧನ್ಯನಾದನು ಮಾನ್ಯನಾದನ ನಿಮ್ಮ ದಯೆಯಿಂದ ಪರಮ ಗುರುವೆ ನಿಮ್ಮ ದಯಾದಿದಲ್ಯನಾದನ ಪರಮ ಗುರುವೆ ಗುರುದೇವ ಮಹೇಂದ್ರ ನಿಮ್ಮಗಳ ಆಗಮನದಿಂದ ಈ ನನ್ನ ಮಂದಿರವೂ ಅಲ್ಲದೆ ನಾನು ಸಹ ಪುಲಿತನಾದೆನು ಈ ಪೀಠವನ್ನು ಅಲಂಕರಿಸುವರಾಗಿ ಆಗಬಹುದು ಮಹೇಂದ್ರ ನಾರಾಯಣ
ಏನು ಪೂಜ್ಯರಾದ ನಾರದ ಮಹಾತ್ಮರು ಬರುತ್ತಿರುವರೆ, ಬರಲಿ, ಬಹಳ ಸಂತೋಷ. ಅವರನ್ನು ಬಹಳ ಮರ್ಯಾದೆಯಿಂದ ಕರೆತರುವರಾಗಿ. ನಾರಾಯಣ ನಾರಾಯಣ. ಜಯ 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 ಲೋಕವನ ಭವ ಭವಗರಣ ಕರುಣಾ ಮರಣ ಜಯ ಜಯ ಲೋಕವನ ನಾರಾಯಣ ನಾರಾಯಣ. ಪಾವನ ಚರಣ ಶೋಭಿತ ನಯನ ಪಾವನ ಚರಣ ಶೋಭಿತ ನಯನ ದುರಿತ ನಿವಾರಣ ಸಕಲ ಕಾರಣ ದುರಿತ ನಿವಾರಣ ಸಕಲ ಕಾರಣ ಧರ್ಮ ಪರಾಯಣ ನಾರಾಯಣ ದೇವ ಧರ್ಮ ಪರಾಯಣ ನಾರಾಯಣ ದೇವ ಜಯ ಜಯ ಲೋಕವನ ಭವ ಭವಗರಣ ಕರುಣಾ ಭರಣ ಜಯ ಜಯ ಲೋಕವನ ನಾರಾಯಣ ನಾರಾಯಣ. ನಿರುಪಮ ನಿರ್ಮಲ ಮಧುರ ವಿಕಾರ ನಿರುಪಮ ನಿರ್ಮಲ ಮಧುರ ವಿಕಾರ ನಿರುಪಮಾಲಯ ಸುಗುಣಾಲಯ ಸೌರೇ ನಿರುಪಮಾಲಯ ಸುಗುಣಾಲಯ ಸೌರೇ ನಿತ್ಯ ನಿರಾಮಯ ನಾರಾಯಣ ದೇವ ನಿತ್ಯ ನಿರಾಮಯ ನಾರಾಯಣ ದೇವ ಜಯ ಜಯ ಲೋಕವನ ಭವ ಭವಗರಣ ಕರುಣಾ ಭರಣ ಜಯ 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 ಲೋಕವನ ನಾರಾಯಣ ನಾರಾಯಣ. ಪೂಜ್ಯರಾದ ನಾರದ ಮಹಾತ್ಮರಿಗೆ ವಂದಿಸುವೆನು. ಮಹೇಂದ್ರ, ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮೇಲೆ ಕೇಳುವರಾಗಿ. ಪೂಜ್ಯರೇ, ಮಹೇಂದ್ರ, ತಾವುಗಳಾದರೂ ಹಾ. ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನು ಸಮಾಚಾರವೆಂಬುದನ್ನು ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಪೂಜ್ಯರೇ. ಹೇಳು. ಈ ಮಹೇಂದ್ರನು ನಾನು ಸಭೆಗೆ ಮುಂದೆ ಸಮಾಚಾರವನ್ನೇ ಕೇಳುತ್ತಿರುವರಲ್ಲ, ಕೇಳಲಿ ನನಗೆ ಬಹಳ ಆನಂದವಾಯಿತು. ಮಹೇಂದ್ರ, ನಾನು ಹೇಳುವ ಮಾತನ್ನು ನೀನು ಸ್ವಲ್ಪ ಚೆನ್ನಾಗಿ ಲಾಲಿಸಿ ಕೇಳಬೇಕು, ತಿಳಿಯುತ್ತೆ ಮಹೇಂದ್ರ. ನಾರಾಯಣ ನಾರಾಯಣ. ಮಾಡ್ತೀಯಾ? ಪೂಜ್ಯರೇ, ಮಹೇಂದ್ರ, ಈ ಪೀಠವನ್ನು ಅಲಂಕರಿಸುವರಾಗಿ ಯಾರಲ್ಲಿ ಆಗಬಹುದು ಮಹೇಂದ್ರ. ನಮ್ಮ ದೇವಲೋಕದ ನರ್ತಕಿಯನ್ನು ಬರಮಾಡಿ. ಆಗಬಹುದಲ್ಲವೇ ಮಹೇಂದ್ರ? ನಿನಗೆ ನರ್ತಕಿ ಅಂದರೆ ಬಹಳ ಅತ್ಯಾನಂದ ಪ್ರಿಯವಲ್ಲವೇ ಮಹೇಂದ್ರ? ಹೌದಲ್ಲವೇ ಪೂಜ್ಯರೇ? ನಾರಾಯಣ ನಾರಾಯಣ. ಚೆಲುವಾದ ಅರವಿಂದ ನಗೆ ಬೀರಿದೆ. ಚೆಲುವಾದ ಅರವಿಂದ ನಗೆ ಬೀರಿದೆ. ಮಧು ಕಂಡ ಸಂತೋಷ ಮಿತಿ ಮೀರಿದೆ.
ಬೀರಿದೆ मांगल्य शुभ तोरया मधुमास मांगल्य शुभ तोरया श्रृंगार रस काव्य मधु सिंचना मधुमास मांगल्य शुभ तोरया मधु सिंचना अनुगान अनुबनित तानना अनुगान अनुबनित तानना चिररम्य बहुगम्य ಚಿರರಮ್ಯ ಬಹುಗಮ್ಯ ಹಾಡಿ ಪಾಡಿ ಚೆಲುವಾದ ಹರವಿಂದ ನನಗೆ ಬೀರಿದೆ ಸಂತೋಷ ಮಿತಿ ಮೀರಿದೆ ಚೆಲುವಾದ ಹರವಿಂದ ನನಗೆ ಬೀರಿದೆ ಹಲೋ ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ತಾಗದಿ ಮಿತಾಗ ಜೇನು ತಾಮ್ 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 ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತೋಮ್ 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 ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತಾಮ್ 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 ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತಾಗದಿ ಮಿತಾಗ ಜೇನು ತೋಮ್ 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 ತಾಗದಿ ಮಿ ಇಜೇನು ತಾಗದಿ ಮಿ ಇಜೇನು ತಾಗದಿ ಮಿ ತಕ್ಕಿಡ ತೋಮ್ ತರಿತ ತಜಂ ತರಿತ ತದಗಿನಂ ತುಮ್ತ ತದಗಿನಂ 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 ತಕ್ಕಿಡ ತೋಮ್ ತರಿತ ತಜಂ ತರಿತ ತದಗಿನಂ ತುಮ್ತ ತದಗಿನಂ 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 ಚೆಲುವಾದ ಹರವಿಂದ ನಗೆ ಬೀರಿದೆ ಮಧು ಕಂಡ ಸಂತೋಷ ಮಿತಿ ಮೀರಿದೆ ಚೆಲುವಾದ ಹರವಿಂದ ನಗೆ ಬೀರಿದೆ ನಗೆ ಬೀರಿದೆ ನಗೆ ಬೀರಿದೆ ಯಾರಲ್ಲಿ ನರ್ತಕಿಗೆ ಬಹುಮಾನವನ್ನು ಕೊಡುವರಾಗಿ ಪೂಜ್ಯರೇ ನಾರಾಯಣ ನಾರಾಯಣ. ತಾವುಗಳಾದರೂ ತ್ರಿಲೋಕ ಸಂಚಾರಿಗಳು ಆದ ಕಾರಣ ಯಾವ ಯಾವ ಲೋಕದಲ್ಲಿ ಏನು ಸಮಾಚಾರವೆಂಬುದನ್ನು ಸಾಂಗೋಪಾಂಗವಾಗಿ ತಿಳಿಸಬೇಕೆಂದು ಕರಮುಗಿದು ಬೇಡಿಕೊಳ್ಳುವುದು ಪೂಜ್ಯರೇ. ಮಹೇಂದ್ರ, ಪೂಜ್ಯರೇ, ನಾನು ಹೇಳುವ ಮಾತನ್ನು ನೀನು ಸ್ವಲ್ಪ ಚೆನ್ನಾಗಿ ಲಾಲಿಸಿ ಕೇಳು ಮಹೇಂದ್ರ. ತಿಳಿಸುವ ನಾರಾಯಣ. ಕೇಳು ಸೋರೇಂದ್ರನೇ ಸದ್ಗುಣ ಶೀಲನೆ ಕೇಳು ಸೋರೇಂದ್ರನೇ ದೇವಾ ಮಹೇಂದ್ರ. ಪೂಜ್ಯರೇ, ತಿಳಿಸುವರಾಗಿ ವಿಚಾರವ ನಾ ಬೇಡ ಮಹೇಂದ್ರ
ಮಹೇಂದ್ರ ಹೋದರೆ ತಿಳಿಸುವರಾಗಿ ಸೂರ್ಯನ ಮಗನದ ಸನೆ ರಾಜನೇ ಪದವಿಯೋನ್ ಪರಾಕ್ರಮ ಮಹೇಂದ್ರ ತಿಳಿಸುವರಾಗಿ ಹೋದರೆ ಪದವಿಯೋನ್ ಪರಾಕ್ರಮ ಎಂದೆನಿಸಿ ಬೇರೆ ಬರೋ ಕೇಳೋದು ದೇವಾ ನಾರಾಯಣ ನಾರಾಯಣ ಮಹೇಂದ್ರ ಹೋದರೆ ಶ್ರೀಮನ್ನಾರಾಯಣನ ಲೀಲೆಯನ್ನು ಪಾಡುತ್ತಾ ಲೋಕಗಳನ್ನೇ ಸಂಚರಿಸುತ್ತಾ ಬರುತ್ತಿದ್ದೆ ಮಹೇಂದ್ರ. ಹೀಗಿರುವಲ್ಲಿ ಇಳೆಯೇ ಮೊದಲಾದ 8 ಮಂದಿ ಅಷ್ಟದಿಕ್ಪಾಲಕರಿಗೂ ಶ್ರೇಷ್ಠವಾದ 9 ನವಗ್ರಹಗಳಿಗೂ ಆ ಭಾಸ್ಕರ ಪುತ್ರನಾದ ಶನಿರಾಜನು ಶುಭಾಶುಭ ಫಲವನ್ನು ಕೊಡುತ್ತಾ ಬಹಳ ವೈಭವದಿಂದ ಮೆರೆಯುತ್ತಿದ್ದರು ಮಹೇಂದ್ರ. ಆತನನ್ನು ಮೀರಿದವರು ಈ ನಿನ್ನ ಈ ಸುರಲೋಕದಲ್ಲೇ ಆಗಲಿ, ಆ ಕೈಲಾಸದಲ್ಲೇ ಆಗಲಿ, ಈ ಭೂಲೋಕದಲ್ಲೇ ಆಗಲಿ ಬೇರೆ ಇನ್ಯಾರೂ ಇಲ್ಲ ಮಹೇಂದ್ರ. ಹೌದು ಪೂಜ್ಯರೇ, ಆತನ ಮಹಿಯನ್ನು ನಾನು ಸ್ವಲ್ಪ ಮಟ್ಟಿಗೆ ತಿಳಿದಿರುವೆನು. ಹೌದು ಮಹೇಂದ್ರ, ಆ ಪರಮಾತ್ಮನ ಮಹಿಮೆಯು ಬಹಳ ಅಸಾಧ್ಯವಾದದ್ದಲ್ಲವೇ ಮಹೇಂದ್ರ. ನಾರಾಯಣ 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 ನನಗಿಂತಲೂ ಹೆಚ್ಚಾಗಿ ನಿನಗೆ ಹೇಗೆ ಗೊತ್ತಾಯಿತು? ಗುರುಗಳೇ ಶಾಂತರಾಗಿ. ಈಗ ತಾನೇ ನಾನು ಆ ಕೈಲಾಸ ಪರ್ವತಕ್ಕೆ ಹೋಗಿ ಬಂದೆನು. ಸಾಕ್ಷಾತ್ ಪರಶಿವನು ಆ ಶನಿ ಪರಮಾತ್ಮನ ಕಾಟವನ್ನು ತಾಳಲಾರದೆ ಕಲ್ಲುಗವಿಯಲ್ಲಿ ಆತ್ಮಲಿಂಗವಾಗಿ ಅಡಗಿ ಕುಳಿತಿರುವುದು ನನ್ನ ಕಣ್ಣಾರ ಕಂಡು ಇಲ್ಲಿಗೆ ಬಂದೆನು ಗುರುದೇವ. ಆತನನ್ನು ಮೀರಿದವರು ಇನ್ಯಾರುಂಟು ಗುರುದೇವ. ಆ ಶನಿಯ ಪರಾಕ್ರಮವು ನನ್ನಂತಹ ಗುರುವಿಗಲ್ಲ. ನಾರಾಯಣ ಮತ್ತೊಂದು ಸಾರಿ ನಾರಾಯಣ ವಿಚಾರವನ್ನು ಹೇಳಿದರೆ ನಿನ್ನ ತಮ್ಮೂಡಿ ಬುಡಿಯೊಂದಿಗೆ ಶಿವವರ್ಣವರಾಗಿ ಗುರುಗಳೇ. ನಾರಾಯಣ ಆರಿಸುವೆನು ತಲೆ ಸಾರಿ, ಆರಿಸುವೆನು ತಲೆ ಸಾರಿ, ಆರಿಸುವೆನು ತಲೆ ಸಾರಿ. ಆರಿಸುವೆನು ತಲೆ ಸಾರಿ, ಆರಿಸುವೆನು ತಲೆ ಸಾರಿ. ದುರ್ಮತದಿಂದ ಒದಿಸುವೆನೀಗ ಗುರುದೇವ, ದುರ್ಮತದಿಂದ ಒದಿಸುವೆನೀಗ. ಚೇತುವೆನು ನೂತನ ಯಮರಾಜ, ಚೇತುವೆನು ನೂತನ ಯಮರಾಜ. ಆರಿಸುವೆನು ತಲೆ ಸಾರಿ, ಆರಿಸುವೆನು ತಲೆ ಸಾರಿ, ಆರಿಸುವೆನು ತಲೆ ಸಾರಿ. ನಾರಾಯಣ ಗುರುಗಳೇ, ಮುಂದೆ ನಿಂಪಾಡೀಗಲ್ಲ. ನಾರಾಯಣ ಗುರುದೇವ, ನನ್ನ ಸಹೋದರನ ಹೆಸರನ್ನು ಕೇಳಿದ ಕೂಡಲೇ 330 ಕೋಟಿ ದೇವಾನು ದೇವತೆಗಳು ಗಡಗಡನೆ ಬೇದಾರಿ ದಿಕ್ಕಟ್ಟು ಓಡುತ್ತಿರುವಲ್ಲಿ ನನ್ನ ಸಹೋದರನ್ನು ನಿಂದಿಸಿ ಮಾತಾಡುವುದು ಸರಿಯೇ ಗುರುದೇವ?
ಸರಿಯೇ ಗುರುದೇವ. ನೀನು ಸುಮ್ಮನೆ ಕುಳಿತುಕೋ ಗುರುದೇವ. ನಾನು ಸುಮ್ಮನೆ ಕುಳಿತುಕೊಳ್ಳುವೆನು. ನಾರಾಯಣ ನಿನ್ನ ಪಾಡೇನಾಗುವುದು ಗುರುಗಳೇ ಮುಂದೆ ನಿಂತ್ಕೊಂಡು ನೋಡ್ರಿ ಈಗಲ್ಲ ನಾರಾಯಣ ನನ್ನ ಯಮಪಾಸವು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ, ಸುಮ್ಮನೆ ಬಿಡುವುದಿಲ್ಲ. ಮುಂದೆ ನೀನು ನಾರಾಯಣ ಗುರುಗಳೇ ನೀವೇ ಹೊರಡುವರಾಗಿ ಗುರುಗಳೇ, ಮೊದಲು ಈ ಸುರಸಭೆಯನ್ನು ಬಿಟ್ಟು ಹೊರಡುವನಾಗು. ನೀವೇ ಹೊರಡುವರಾಗಿ ಶಾಂತರಾಗಿ ಹೋದರೆ ಶಾಂತರಾಗಿ ಗುರುಗಳೇ ಮುಂದೆ ನಿಂಪಾಡಿ ಈಗಲ್ಲ ಶಾಂತರಾಗಿ ಗುರುದೇವ. ಬೆಡೆ ಬೆಡೆ ನೆಮ್ಮಯ ವೈರವ ಕರವೇ ನಿರೋಧ ನುಡಿಗಳ ಬೆಡೆ 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 ನೆಮ್ಮಯ ವೈರವ ಕರವೇ ನಿರೋಧ ನುಡಿಗಳ ಬೆಡೆ 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 ಹರಿಯ ಗುರುವೇ ಈ ಪರಿಕೋಪ ಗುರುದೇವ. ಹರಿಯ ಗುರುವೇ ಈ ಪರಿಕೋಪ ನಡೆಯಿರಿ ನಿಮ್ಮಯ ಶ್ರಮಕ್ಕೆ ಬೆಡೆಯಿರಿ ಬೆಡೆ ಬೆಡೆ ನಿಮ್ಮಯ ವೈರವಕರವೇ ವಿರೋಧ ನುಡಿಗಳ ಬೆಡೆ ಬೆಡೆ ನೀವು ಬೆಡೆ ಬೆಡೆ ನೀವು ಬೆಡೆ ಬೆಡೆ ಹೋದರೆ ಮಹೇಂದ್ರ ಸರಿಯ ಹೋದರೆ ಈ ಪರಿಕೋಪ ಹೋದರೆ ಸರಿಯ ಹೋದರೆ ಈ ಪರಿಕೋಪ ನಡೆಯಿರಿ ನಿಮ್ಮಯ ಶ್ರಮಕ್ಕೆ ನಡೆಯಿರಿ ನಿಮ್ಮಯ ಶ್ರಮಕ್ಕೆ ಬೆಡೆ ಬೆಡೆ ನಿಮ್ಮಯ ವೈರವಕರವೇ ವಿರೋಧ ಬೆಡೆ ಬೆಡೆ ನೀವು ಬೆಡೆ ಬೆಡೆ ಹೋದರೆ ಗುರುಗಳಾದ ನಾರದ ಆತ್ಮರನ್ನು ಈ ರೀತಿಯಾಗಿ ಧಿಕ್ಕರಿಸಿ ಮಾತನಾಡುವುದು ಸರಿಯೇ? ಮಹೇಂದ್ರ ಈ ಇರ್ಲಿ ಗುರುಗಳೇ ನಾರಾಯಣ ನಾರಾಯಣ ಇರ್ಲಿ ಗುರುಗಳೇ ಸಮಾಧಾನ ಮುಂದೆ ನಿಂಪಾಡಿ ಈಗಲ್ಲ ಹೋದರೆ ನಮ್ಮ ಗುರುಗಳಾದ ಬೃಹಸ್ಪತಾಚಾರ್ಯನ್ನು ಈ ರೀತಿಯಾಗಿ ಧಿಕ್ಕರಿಸಿ ಮಾತನಾಡುವುದು ಸರಿಯೇ? ಮಹೇಂದ್ರ ಈ ಗುರುಗಳಾಡಿ ಮಾತಿಗೆ ನನಗೆ ಕೋಪ ಬಾರದಿರುವುದೇ ಮಹೇಂದ್ರ. ಇರಲಿ, ನಿಮ್ಮ ನಿಮ್ಮ ಕಲಹಗಳನ್ನು ಬಿಟ್ಟು ನಿಮ್ಮ ನಿಮ್ಮ ಆಸ್ಥಾನಕ್ಕೆ ತೆರಳುವರಾಗಿ ಮಹೇಂದ್ರ ಮತ್ತೊಂದು ಗುರುಗಳೇ ಸಾರಿ ಮತ್ತೊಂದು ಸಾರಿ ಆಸನ ನಾರಾಯಣ ಈ ಸಲ ನಾರಾಯಣ ನಿನ್ನ ತಮ್ಮುವೆ ಹುಡುಗ ನಾರಾಯಣ ನಿನ್ನ ಹುಡುಗ ನಾರಾಯಣ ಕಾರ್ಯ ನಾರಾಯಣ